ಚೀನಾದಲ್ಲಿ ನಡೆದ 23 ವರ್ಷದೊಳಗಿನ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 5,000 ಹಾಗೂ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದು ರಾಷ್ಟ್ರ, ರಾಜ್ಯ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ಹಳಿಯಾಳ ತಾಲೂಕಿನ ಬೆಳವಟಿಗೆ ಗ್ರಾಮದ ಅಥ್ಲೆಟಿಕ್ ಶಿವಾಜಿ ಪರಶುರಾಮ್ ಮಾದಪ್ಪ ಗೌಡ್ರ ಅವರನ್ನು ಜಿಲ್ಲಾಡಳಿತ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸನ್ಮಾನಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ, ಶಿವಾಜಿ ಅವರ ಸಾಧನೆ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದು, ಅವರ ಮುಂದಿನ ಕ್ರೀಡಾ ಪಯಣಕ್ಕೆ ಜಿಲ್ಲಾಡಳಿತದಿಂದ ಅಗತ್ಯ ಸಹಕಾರ ನೀಡಲಾಗುವುದು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಕಾರವಾರ ಜಿಲ್ಲಾ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಿ ಉತ್ತಮ ಸೌಲಭ್ಯ ಕಲ್ಪಿಸಲಾಗುವುದು. ಪೋಷಕರು ಮಕ್ಕಳನ್ನು ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿದ ಶಿವಾಜಿ, ಜಿಲ್ಲೆಯ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ಸೌಲಭ್ಯ ಅಗತ್ಯವಿದ್ದು, ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಹಾಗೂ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವ ಗುರಿಯೊಂದಿಗೆ ಇನ್ನಷ್ಟು ಶ್ರಮಿಸುವುದಾಗಿ ತಿಳಿಸಿದರು. ವೆರಿ ಪ್ರೌಡ್ ಮೊಮೆಂಟ್. ನಮ್ಮ ಜಿಲ್ಲೆಯಿಂದ ಹಳಿಯಾಲಿಂದ ಒಬ್ಬರು ಹೋಗಿ ಇಷ್ಟೊಂದು ದೊಡ್ಡ ಒಂದು ಅಚೀವ್ಮೆಂಟ್ ಅನ್ನು ಮಾಡಿ ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆಯನ್ನು ಪಡೆದು ನಮ್ಮ ಜಿಲ್ಲೆಗೆ ಮೇಡ್ ಅಸ್ ಪ್ರೌಡ್ ಅಂಡ್ ಪುಟ್ ಅಸ್ ಇನ್ ದಿ ವರ್ಲ್ಡ್ ಸ್ಟೇಜ್ ಅಂತ ಹೇಳಬೇಕು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಶಿವಾಜಿ ಅವರಿಗೆ ಒಂದು ಬಿಗ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡಿಂದ. ಸುಮಾರು ಲೆವೆಲ್ಸ್ ಆಫ್ ಕಾಂಪಿಟೇಷನ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂಡರ್ 23 ಏಷ್ಯನ್ ಗೇಮ್ಸ್ ಅಲ್ಲಿ ಈಗ ಮೆಡಲ್ ಅನ್ನು ವಿನ್ ಮಾಡಿದ್ದಾರೆ. ಅವರಂತ ಬೆಳಗ್ಗೆ ನಾವು ನ್ಯೂಸ್ ಅಲ್ಲಿ ನೋಡಿದೀವಿ. ಇವತ್ತು ನಮಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ತಕ್ಷಣ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಕರೆದು ನಿಮ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಲಿ, ನಿಮ್ಗೂ ಕೂಡ ಹೌ ಯು ಕ್ಯಾನ್ ಗೋ ಫಾರ್ವರ್ಡ್, ಅವ್ರು ಏನೆಲ್ಲ ಮಾಡಿದ್ರು, ನಾವು ಮಾತಾಡೋದಕ್ಕಿಂತ ಅವರು ಮಾತಾಡಬೇಕು, ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಇನ್ವೈಟ್ ಮಾಡಿದ್ದೀವಿ. ವೆನ್ ಐ ವಾಸ್ ಸ್ಪೀಕಿಂಗ್ ಟು ಹಿಮ್, ಅವತ್ತು ಲೆವೆಲ್ ಆಫ್ ಡಿಸಿಪ್ಲಿನ್, ಬೆಳಗ್ಗೆ ಎದ್ದ ತಕ್ಷಣ ಇಂದ ಏನೆಲ್ಲ ಮಾಡ್ತಾ ಇದ್ದಾರೆ ಪ್ರತಿದಿನ ಕಂಟಿನ್ಯೂಸ್ ಆಗಿ. ಈವನ್ ಒನ್ ಡೇ ಯು ಮಿಸ್ ಔಟ್, ಇಟ್ ಹ್ಯಾಸ್ ಅ ಟೋಲ್ ಆನ್ ಯುವರ್ ಬಾಡಿ, ಹ್ಯಾಸ್ ಅ ಟೋಲ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಕಂಟಿನ್ಯೂಸ್ ಆಗಿ ಎಷ್ಟೆಲ್ಲ ಟ್ರೈನಿಂಗ್ ಮಾಡಿದ್ರು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಕೋಚಸ್ ಹೆಂಗೆ ಸಪೋರ್ಟ್ ಮಾಡಿದ್ರು, ಇನ್ಸ್ಟಿಟ್ಯೂಟ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಈಸ್ ಪ್ರಾಕ್ಟಿಸಿಂಗ್. ಸೊ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇತ್ತು, ಅದಕ್ಕೆ ಹೆಂಗೆ ಹೋಗ್ಬೋದು, ಆಲ್ ದಿಸ್ ಇನ್ಫಾರ್ಮೇಶನ್ ನಿಮ್ ಜೊತೆಗೆ ಶೇರ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಮ್ಗೆ ಕರೆದಿರೋದು. ಇವತ್ತು ನಮ್ಗೆ ಆಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದು ಒಳ್ಳೆ ಅವಕಾಶ ಇದೆ. ನಮ್ ಕಡೆಯಾದ ಒಂದು ಸಣ್ಣ ಅಪ್ರಿಸಿಯೇಷನ್ ಅನ್ನು ಅವ್ರಿಗೆ ನೀಡಬಹುದು ಅಂತ ಹೇಳಿ ಇವತ್ತು ಕರೆದಿರೋದು. ನಾವು ಮಾತಾಡೋದಕ್ಕಿಂತ ಅವರು ನಿಮ್ಗೆ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಕೋಚ್ ಪ್ರಕಾಶ್ ಅವರು ಏನು ಇಲ್ಲಿ ಬಂದಿದ್ದಾರೆ, ತಮ್ಮೆಲ್ಲರಿಗೂ ಪರಿಚಯ ಇರಬಹುದು, ಅವ್ರಿಗೆ ಕೂಡ ಒಂದು ದೊಡ್ಡ ಅಭಿನಂದನೆಗಳನ್ನು ಹೇಳಬೇಕು. ಈ ತರ ಸಣ್ಣ ವಯಸ್ಸಲ್ಲಿ ಸುಮಾರು ಟ್ಯಾಲೆಂಟ್ ಅನ್ನು ಹುಡುಕಿ ನಮ್ಮ ಜಿಲ್ಲೆನಲ್ಲಿ ಇರುವವರಿಗೆ ಯಾರು ಅಂತ ನೋಡ್ಕೊಂಡು ದೇ ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ಅಂಡ್ ಅವರಿಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಬ್ಯಾಂಗ್ಳೂರಲ್ಲಿ ಅಜಿತ್ ನಾರ್ಕೋಸ್ ಅಂತ ಅವರಿಗೆ ಕೋಚ್ ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ತಾರೆ. ಅವ್ರಿಗೆ ಕೂಡ ಒಂದು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡ್ ಇಂದ ಒಂದು ಧನ್ಯವಾದಗಳನ್ನು ಹೇಳುವುದು ನಮ್ಮ ಕರ್ತವ್ಯ. ಇದೇ ತರ ಮೇ ಗಾಡ್ ಗಿವ್ ಯು ಆಲ್ ದಿ ಸಪೋರ್ಟ್ ಅಂಡ್ ಎನಿಥಿಂಗ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡ್ ನಾವು ಕೂಡ ಮಾಡೋದಕ್ಕೆ ರೆಡಿ ಇದ್ದೀವಿ. ಅಂಡ್ ಮೇ ಯು ಕಂಟಿನ್ಯೂ ಟು ವಿನ್ ಅಂತ ಹೇಳಿ ನಾನು ಸಣ್ಣ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಆದ್ರೆ ಇದಕ್ಕೆ ನಾನು ಎಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ಬೆಂಬಲ ಕೊಡ್ತಾ ಇದ್ರೆ ಎಲ್ಲರೂ, ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ವಾಸ್ನ ಎಲ್ಲ ಚಿಕ್ಕ ಮಕ್ಕಳಿದ್ದೀರಾ ಹಾಗೂ ಎಲ್ಲ ಸ್ಪೋರ್ಟ್ಸ್ಮನ್ಸ್ ಇದ್ದೀರಾ, ನಿಮಗೆ ಸ್ವಲ್ಪ ನಾನು ಬಂದಂಥ ದಾರಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಡಿಸ್ಟಿಕ್ಕಿಂದ ಒಬ್ಬ ಶಿವಾಜಿ ಮಾತ್ರ ಅಲ್ಲ, ಇಲ್ಲಿ 50 ಮಕ್ಕಳು ಇರ್ಬೋದು, 50 ಶಿವಾಜಿನ ಬರ್ಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಡಿಸ್ಟಿಕಲ್ಲಿರೋ ಹುಡುಗರಲ್ಲಿ ತುಂಬ ಟ್ಯಾಲೆಂಟ್ ಇದೆ, ಆದರೆ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತು ಯಾವ ಜಾಗದಲ್ಲಿ ಎಲ್ಲಿ ಆ ಪ್ರತಿಭೆನ ತೋರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಮಕ್ಕಳಿದ್ದಾರೆ, ಆದರೆ ಆ ಮಕ್ಕಳಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ.
ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ನಮ್ಮದು ಕಾರವಾರಲ್ಲಿ ಸರ್, ನಾನು ಕಾರವಾರಲ್ಲಿ 3 ವರ್ಷದಿಂದ ಇದ್ದೀನಿ. ಅಂದರೆ ಟೋಟಲಾಗಿ 3 ವರ್ಷ ನಾನು ಕಲ್ತಿದ್ದೀನಿ ಸರ್. ಆದರೆ 3 ವರ್ಷದಲ್ಲೂ ನಮಗೆ ಗ್ರೌಂಡ್ನ ಅವಶ್ಯಕತೆ ತುಂಬ ಇತ್ತು, ಆದರೆ ಆ ಅವಶ್ಯಕತೆ ನಮ್ಗೆ ಸಿಗಲಿಲ್ಲ. ಆದರೂ ನಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರ ನಂತರ ನಮಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಂದ್ರೆ ನಾವು ನಮ್ಮ ಡಿಸ್ಟಿಕ್ನ ಬಿಟ್ಟು ಬೇರೆ ಡಿಸ್ಟಿಕ್ಗಳಿಗಾಗಲಿ ಬೇರೆ ಸ್ಟೇಟ್ಗಳಿಗಾಗಲಿ ಹೋಗಬೇಕಾಗ್ತಾ ಇದೆ ಸರ್. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕಾರವಾರದಲ್ಲಿ ನಮಗೆ ಅಂತ ಡಿವೈಸ್ ಹಾಸ್ಟೆಲ್ಗೆ ಸ್ವಲ್ಪ ಜಮೀನಿನ ಗೌರ್ಮೆಂಟಿಂದ ಸೆಕ್ಷನ್ ಆಗಿದೆ. ಅದನ್ನು ಸ್ವಲ್ಪ ಮಂಜೂರು ಮಾಡಿ ಅದನ್ನ ಗ್ರೌಂಡ್ನ ಸ್ವಲ್ಪ ಸೌಲಭ್ಯ ಒದಗಿಸ್ಕೊಟ್ರೆ ತುಂಬ ಹೆಲ್ಪ್ ಆಗ್ತದೆ. ಇದು ನಾನು DC ಮೇಡಮ್ ಅಥವಾ ಸರ್ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಯಾಕಂದರೆ ನಮ್ಮ ಚಿಕ್ಕ ಮಕ್ಕಳು ಹಬ್ಬವಾಡದಿಂದ ಮಾಲಾದೇವಿ ಗ್ರೌಂಡ್ ಬರ್ಬೇಕು ಸರ್. ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಅಂತೂ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ಹುಡುಗ, ನನಗೆ ಇಲ್ಲಿ ಅನುಭವ ಇದೆ, ಇಲ್ಲಿ ಏನು ಮಾಡಿದರೆ ಏನಾಗ್ತದೆ ಅನ್ನೋದು. ಯಾಕಂದರೆ ಅಷ್ಟು ದೂರದಿಂದ ನಡ್ಕೊಂಡ್ಬಂದು ಅದು ಈ ಗ್ರೌಂಡಲ್ಲಿ ತುಂಬ ಗಾಡಿಗಳು ಬೇರೆ ಬೇರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳು ನಡೀತಾರೆ ಸರ್. ಅದನ್ನು ತುಂಬ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕಂತ ಹೇಳ್ತೀನಿ ಸರ್. ಎಷ್ಟೇ ಸರ್ ನಾನು ನೋಡಿದಾಗ ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಆ ಗ್ರೌಂಡಲ್ಲಿ ಇನ್ನೂವರೆಗೂ ಡೆವಲಪ್ ಆಗ್ತಾ ಇಲ್ಲ. ಏನೇ ಡೆವಲಪ್ ಆದರೂ ಹೊರಗಡೆ ಆಗ್ತಾಯಿದೆ, ಅದು ಹುಡುಗರಿಗೆ ಯೂಸ್ ಆಗ್ತಾ ಇಲ್ಲ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ನಮ್ಮ ಮಕ್ಕಳಿಗೆ ಅವಕಾಶಗಳು ಸಿಕ್ಕರೆ, ಗ್ರೌಂಡ್ನ ಅವಕಾಶ ಆಗಲಿ, ಹೋಗಿ ಬರೋದಕ್ಕೆ ಗಾಡಿಯ ಅಥವಾ ಇನ್ನಿತರ ಸೌಲಭ್ಯಗಳಿದೆ, ಅದು ಸಿಕ್ಕರೆ ಒಬ್ಬ ಶಿವಾಜಿ ಅಲ್ಲ 50ಕ್ಕೆ 50 ಮಕ್ಕಳು ಶಿವಾಜಿಗಳು ಸಿಗ್ತಾ ಇರ್ತದೆ ನಿಮಗೆ. ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮಕ್ಕಳು ಹಾಸ್ಟೆಲಲ್ಲಿ ಬೆಳೀತಾ ಇದೀವಿ ಅಂದರೆ ನಾವು ಸಾಮಾನ್ಯ ಮಕ್ಕಳಲ್ಲ, ಸ್ಪೋರ್ಟ್ಸ್ ಮಕ್ಕಳು. ನಾವು ಯಾವುದೇ ಫೀಲ್ಡಲ್ಲಿ ಆದರೂ ಹೋಗಿ ಬದುಕಬಹುದು. ನಾವು ಇವತ್ತು ಇಲ್ಲಿ ಬಂದಿರೋದು ಬರೀ ಮಾಮೂಲು ಮಕ್ಕಳ ಥರ ಅಲ್ಲ. ಸ್ಪೋರ್ಟ್ಸಲ್ಲಿ ನಾವು ಸೆಲೆಕ್ಷನ್ ಆಗಬೇಕಂದ್ರೆ 100 ಮಕ್ಕಳಲ್ಲಿ ಒಬ್ಬ ಮಕ್ಕಳು ಮಾತ್ರ ಸೆಲೆಕ್ಟ್ ಆಗಿ ಈ ಹಾಸ್ಟೆಲ್ಗೆ ಬರ್ತೀವಿ. ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಥರದ ಟ್ರಯಲ್ಸ್ಗಳಿರ್ತದೆ. ಆ ಟ್ರಯಲ್ಸ್ಗಳಲ್ಲಿ ಎಲ್ಲ ಭಾಗವಹಿಸಿ ನೀವು ಸೆಲೆಕ್ಟ್ ಆಗಿ ಬಂದಿದ್ದೀರಾ ಅಂದರೆ ನೀವು ಸ್ಪೆಷಲ್ ಅಂತ ಅರ್ಥ. ಇಲ್ಲಿ ಈ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ರಿ. ಯಾಕಂದರೆ ಈ ಅವಕಾಶ ಮತ್ತೆ ನಿಮಗೆ ಮುಂದಿನ ಜೀವನದಲ್ಲಿ ಸಿಗಲ್ಲ. ಇಲ್ಲಿಂದ ನೀವು ಇದೇ ನಿಮಗೆ ಅಡಿಪಾಯ. ನನ್ನ ಜೀವನದಲ್ಲೂ ಒಂದೇ ಟರ್ನಿಂಗ್ ಪಾಯಿಂಟ್ ಏನಂದರೆ ಸರ್, ಹಾಸ್ಟೆಲಿಂದ 2 ಹುಡುಗರು ಹೊರಗಡೆ ಹೋಗಿದ್ರು. ಆ ಟೈಮಲ್ಲಿ ನನಗೆ ಪ್ರಕಾಶ್ ರೇವಣ್ಕರ್ ಸರ್ ಅವಕಾಶ ಕೊಟ್ಟು ಹಾಸ್ಟೆಲಿಗೆ ಕರ್ಕೊಂಡ್ಬಂದರು. ಅದೇ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯ್ಕ್ ಉಪಸ್ಥಿತರಿದ್ದರು. ಶಿವಾಜಿ ಅವರ ಪ್ರತಿಭೆಯನ್ನ ಆರಂಭದಲ್ಲೇ ಗುರುತಿಸಿ ಪ್ರೋತ್ಸಾಹಿಸಿದ ಕೋಚ್ ಪ್ರಕಾಶ್ ಅವರನ್ನ ಅಭಿನಂದಿಸಲಾಯಿತು. ರೋಟರಿ ಸೀಫ್ ಸೈಡ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಶಿವಾಜಿ ಅವರನ್ನ ಸನ್ಮಾನಿಸಿ ನಗದು ಬಹುಮಾನ ನೀಡಿ ಗೌರವಿಸಿವೆ.